ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರೈಲ್ವೆ ಪೊಲೀಸರಿಂದ ಜಾಗೃತಿ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿ ರೈಲ್ವೆ ಜಾಗೃತಿ ಅಭಿಯಾನ ತಂಡದ ವತಿಯಿಂದ ಶಿವಮೊಗ್ಗ ರೈಲ್ವೆ ನಿಲ್ದಾಣ ಹಾಗೂ ಕುಂಸಿ ರೈಲ್ವೆ ಗೇಟ್ ಬಳಿ ರೈಲ್ವೆ ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ರೈಲ್ವೆ ರಕ್ಷಣೆಗಳ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲು ತಮ್ಮ ಮಧ್ಯೆ ಬಂದಿದ್ದೀವಿ. ಶ್ರೀ ಅನ್ವರ್ ಸಾದಿಕ್, ಸಬ್ ಇನ್ಸ್ಪೆಕ್ಟರ್, ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನು ಜೊತೆ ನಡೆಸ್ತಾ ಇದ್ದೀವಿ. ಸೊ ಇಲ್ಲಿ ಬಂದ ಉದ್ದೇಶ ಏನಂತಂದ್ರೆ, ಯಾವಾಗಲೂ ರೈಲ್ವೆ ದೇಶದ ಆಸ್ತಿ, ಹೌದಾ? ಮಕ್ಕಳು ಹೆಂಗ್ ದೇಶದ ಆಸ್ತಿ ಅಂತ ಅಂತೀವಲ್ಲ, ಅದೇ ರೀತಿ ರೈಲ್ವೆ ರಾಷ್ಟ್ರದ ಸಂಪತ್ತಾಗೈತೆ. ಓಕೆ, ಅದನ್ನ ಜವಾಬ್ದಾರಿಯಿಂದ ಕಾಪಾಡ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಆಗಿದೆ. ಓಕೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ರೋಡ್ ವೆಹಿಕಲ್ ಯೂಸರ್ಸ್ ಇಲ್ಲಿ ಬರುವಾಗ ಇದನ್ನ ಗೇಟ್ ಏನು ಹಾಕ್ತಿರ್ತಾರಲ್ಲ, ಗೇಟ್ ಬಂದು ಸ್ಟಾರ್ಟ್ ಆಯ್ತಂದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ನನ್ನ ಗಾಡಿ ಸ್ಟಾಪ್ ಮಾಡ್ಬಿಡ್ಬೇಕು. ಓಕೆ, ಒಂದು ರೋಡ್ ಅಪ್ಸ್ ಹಾಕಿದ್ದಾರೆ ಹಿಂದೆ, ಆಯ್ತಾ? ಕೆಲಸ ಮಾಡ್ಕೊತಾರೆ, ಈ ರೀತಿ ಕೆಲಸ ಮಾಡ್ಕೊಂಡು ನಿಮಗೆ ರಾತ್ರಿ ಪ್ರಯಾಣದ ಸಮಯದಲ್ಲಿ ತಿಂಡಿ ತಿನಿಸುಗಳನ್ನು ಅಮಲು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನು ತಗೋಬಾರ್ದು, ಗೊತ್ತಾಯ್ತಾ? ಈ ವೇಳೆ ಕನ್ನಡ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಯಾಣಿಕರಿಗೆ ರೈಲ್ವೆ ಕ್ರಾಸಿಂಗ್ ಹಾಗೂ ರೈಲು ಪ್ರಯಾಣದ ವೇಳೆ ಪಾಲಿಸಬೇಕಾದಂತಹ ಸುರಕ್ಷತಾ ಕ್ರಮಗಳ ಕುರಿತು ತಿಳಿಸಲಾಗಿದೆ. ಪ್ರಯಾಣಿಕರ ವಸ್ತುಗಳ ಕಳವು ಹಾಗೂ ಚಲಿಸುತ್ತಿರುವಂತಹ ರೈಲುಗಳ ಮೇಲೆ ಕಲ್ಲೆಸೆತ ಪ್ರಕರಣಗಳ ಬಗ್ಗೆ ವಿಶೇಷವಾಗಿ ಎಚ್ಚರಿಕೆ ನೀಡಲಾಯಿತು. ಕಾರ್ಯಕ್ರಮವನ್ನು RPF ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ನಡೆಸಲಾಗಿದ್ದು, ರೈಲು ಹಳಿಗಳ ಮೇಲೆ ವಸ್ತುಗಳನ್ನು ಇಡುವುದು, ಹಳಿಗಳ ಮೇಲೆ ಕಸ ಹಾಕುವುದು, ಮಹಿಳೆಯರ ಕೋಚ್ನಲ್ಲಿ ಪುರುಷರು ಪ್ರಯಾಣಿಸುವುದು, ರೈಲಿನಲ್ಲಿ ದಹನಶೀಲ ವಸ್ತುಗಳನ್ನು ಸಾಗಿಸುವುದು ಸೇರಿದಂತೆ ವಿವಿಧ ತಪ್ಪು ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಇದೇ ವೇಳೆ ಫುಟ್ಬೋರ್ಡ್ನಲ್ಲಿ ಪ್ರಯಾಣಿಸದಂತೆ ಎಚ್ಚರಿಕೆ ನೀಡಿದ್ದು, ತುರ್ತು ಕಿಟಕಿಗಳ ಶಟರ್ ಹಾಗೂ ಗ್ರಿಲ್ ಮುಚ್ಚುವಿಕೆ ಕುರಿತು ಮಾಹಿತಿ ನೀಡಲಾಗಿದೆ. ಮಹಿಳೆಯರು ರೈಲು ಪ್ರಯಾಣದ ವೇಳೆ ದುಬಾರಿ ಆಭರಣಗಳನ್ನು ಧರಿಸದಂತೆ ಸಹ ಸಲಹೆ ನೀಡಲಾಗಿದೆ. ಸೊ ಅದು ಕೇಳಿಸಲಿಲ್ಲ ಅಂದ್ರೂ ಕೂಡ ರೆಡ್ ಸಿಗ್ನಲ್ ಹಾಕ್ತಾರೆ ಇಲ್ಲಿ. ಸೊ ಆ ಸಿಗ್ನಲ್ ಕೆಲವೊಂದು ಕಳ್ಳತನದ ಪ್ರಕರಣ ಆಗಲಿ ಅಥವಾ ಟ್ರೈನಿಂದ ಬಿದ್ದು ಗಾಯಗೊಂಡ ಪ್ರಕರಣ ಆಗಲಿ ಇನ್ನೂ ಹಲವಾರು ಸಮಸ್ಯೆಗಳನ್ನು ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ. ಸೊ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಸಲುವಾಗಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀವಿ. ದಯವಿಟ್ಟು ಅದನ್ನ ನೀವು ಇಲ್ಲಿ ಕೇಳಿದ್ದನ್ನ ನಿಮ್ಮ ಹತ್ರನೇ ಇಟ್ಕೋಬೇಡಿ. ಮನೆಗೆ ಹೋದ್ಮೇಲೆ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಡೈಲಿ ಯಾರು ಟ್ರೈನ್ಗೆ ಮೂವ್ಮೆಂಟ್ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅಂಥವ್ರೆಲ್ಲ ದಯವಿಟ್ಟು ನೀವು ತಿಳಿಸಿ ಹೇಳ್ಬೋದು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.